ಇವತ್ತಿನ ವಿಡಿಯೋದಲ್ಲಿ ನಾನು ಉಳಿದಿರೋ ಅಂಥ ಅನ್ನದಲ್ಲಿ ನಾನು ಫ್ರೈಡ್ ರೈಸ್ ಮಾಡ್ತಾಯಿದ್ದೇನೆ. ಮಿಕ್ಸ್ ಆ್ಯಂಡ್ ಮ್ಯಾಚ್ ಅಂತ ಹೇಳ್ಬೋದು. ಹೀಗೇನೆ ಅಂತ ಅದಕ್ಕೇನು ರೆಸಿಪಿ ಇಲ್ಲ, ನನಗೆ ಹೇಗೆ ಅನ್ನಿಸ್ತೋ ಹಾಗೆ ಒಂದು ಉಳಿದಿರೋ ಅನ್ನದಿಂದ ರೆಸಿಪಿ ಮಾಡಿದ್ದೀನಿ ಅಷ್ಟೇ. ಸೊ ತುಂಬಾ ಸಿಂಪಲ್ ರೆಸಿಪಿ ಇದು. ಈಗ ಆಚೆ ಕಡೆಯಿಂದ ನೀವು ನೋಡ್ತಾ ಇರ್ಬೋದು, ಗೋಬಿ ಫ್ರೈ ಮಾಡ್ತಾಯಿದ್ದೀನಿ. ನೋಡುವ, ಕೆಲಸ ಸ್ಟಾರ್ಟ್ ಮಾಡುವ ಇನ್ನು. ಹಾಗೆಯೇ ಸೇಮ್ ಫ್ರೈಡ್ ರೈಸ್ ಹೇಗೆ ಮಾಡ್ತೀವಿ ಹಾಗೆಯೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಗೋಬಿ ಸೈಡಲ್ಲಿ ಇದ್ದರೆ ಒಳ್ಳೆಯದಿರುತ್ತೆ ಅಂತ ಹಾಗಾಗಿ. ಈಗ ನಾನು ಬೆಳಗ್ಗೆ ಅನ್ನ ಮಾಡಿ ಸಾರು ಮಾಡಿದ್ದೀನಿ. ಸಾರನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಅಜ್ಜಿಗಿಟ್ಟು ಬಾಕಿದ್ದನ್ನು ಫ್ರಿಜ್ಜಲ್ಲಿ ಇಟ್ಟು ಹೋಗ್ತೀನಿ. ಯಾಕೆಂದರೆ ಅವರಿಗೆ ಗೊತ್ತಾಗೋದಿಲ್ಲ ಅದನ್ನು ಫ್ರಿಜ್ಜಲ್ಲಿ ಇಡಬೇಕು ಅಂತ. ನಾನು ಬಂದು ನೋಡುವಾಗ ಅದು ಹಾಳಾಗಿರ್ತದೆ. ಹಾಗಾಗಿ ಸಿಗುವ ಮತ್ತೊಂದು ವಿಡಿಯೋ ಜೊತೆಗೆ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು, ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.